ದಾನ ಧರ್ಮ ಕೊಡ್ಬೇಕಂತ ಹೇಳಿದೆ. ಒಬ್ಬವ ಜಿಪುಣಿದ್ದ. ಅವ ಎಷ್ಟು ಜಿಪುಣಿದ್ದ ಅಂತಂದ್ರ ಅವ್ರ ಅಜ್ಜ ತಾ ಸಾಯೋ ಕಾಲಕ್ಕ ತನ್ನ ಮಕ್ಕಳು ಹೇಳಿ ಸತ್ತಿದ್ದಂತ. ನೋಡ್ಪ, ಅಂದ್ರ ಯಾರಿಗೂ ನಾವು ನಮ್ಮ ಮನೆತನದೊಳಗ ದಾನ ಧರ್ಮ ಕೊಟ್ಟಿಲ್ಲ. ಮತ್ತ ನೀನು ಕೊಡಬೇಡ ಅಂತ ಹೇಳಿ ಅವ ಸಾಯೋ ಕಾಲಕ್ಕೆ ಸತ್ತಿದ್ನ. ಮತ್ತೊಂದು ಅವ ಏನ್ ಮಾಡ್ತಿದ್ದ ಅಂದ್ರೆ, ಅವ ಎಂಥ ಜಿಪುಣಿದ್ದ ಅಂತಂದ್ರ, ಅವ ಎಷ್ಟು ಜಿಪುಣಿದ್ದ ಅಂತಂದ್ರ, ಒಂದು ಅಡಿಕೆ ಬೆಟ್ಟ ಹೀಗೆ ದಾರಕ್ಕೆ ಕಟ್ಟಿ ಇಡೆ ಬಿಟ್ಟು ಚೀಪ್ತಿದ್ನಂತವ. ಏನ್ ಮಾಡ್ತಿದ್ದ? ಅಡಿಕೆ ಬೆಟ್ಟ ಚೀಪ್ತಿದ್ದ, ತಿಂತಿದ್ದಿಲ್ಲ, ಇಳೆ ಬಿಟ್ಟು. ಅವ ಚೀಪಿದ್ದ, ಅವ್ರ ಅಪ್ಪ ಚೀಪಿದ್ನಂತ. ತನ್ನ ಮಾತು ಹೇಳಿದ್ದ, ನೋಡಪ್ಪ ಇದನ್ನ ನಮ್ಮ ಅಪ್ಪ ಚೀಪಿದ್ದ, ನಾ ಚೀಪಿನಿ, ಈಗ ಇನ್ನೂ ಉಳಿದದ, ನೀ ಚೀಪು, ನೀನು ಚೀಪಿ ನಿನ್ನ ಮಕ್ಕಳು ಉಳಿಸಬೇಕು ನೋಡು ಅಂದ. ಒಂದ ಅಡಿಕೆ ಬೆಟ್ಟ ಎಷ್ಟು ಚಿಕ್ಕುಡ್ಬೇಕ. ಹ್ಞೂ ಅಂದಿವ. ಹಂಗ ಹ್ಞೂ ಅಂದ್ರೆ ಹೆಂಗ? ನನಗೆ ನಂಬಿಕಿಲ್ಲ, ನನಗೆ ಆಣಿ ಮಾಡಿ ಭಾಷೆ ಕೊಡೋಲ್ಲ. ಕೈ ಮ್ಯಾಗ ಕೈ ಹಾಕಿಸ್ಕೊಂಡು ತಾನ ಹೊಂಟಾನ ಸಾಯಕತ್ತಾನ. ಕೈ ಮ್ಯಾಗ ಕೈ ಹಾಕಿಸ್ಕೊಂಡು ಸತ್ತಾವ. ಅವ್ರ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಸಿದ್ರು. ಅವ್ರು ಏನಂತ? ತತದನ ಅಂದ್ರೆ ತಾತ ಮುತ್ತಾತರ ಕಾಲದಿಂದಲೂ ದಾನ ಧರ್ಮ ಅಂದ್ರೆ ಇಲ್ಲ, ಮಾಡಿಲ್ಲ ಅಂತ ಅದನ್ನ ಅವ್ರ ಮನೆ ಮುಂದೆ ಬೋರ್ಡ್ ಇತ್ತು. ಇದನ್ನ ದೇವರು ನೋಡಿದ, ಪರಮಾತ್ಮ. ಅವನು ನೋಡಿ ಗಾಬರಿ ಆದ. ಇದೇನಪ್ಪ, ಈ ಮನೆತನದವ್ರು ಇಷ್ಟು ಸುಡಬಾರ್ದು, 10 ತಲೆಮಾರು ಕುಂತು ತಿಂದ್ರು ಕರಗಂಗಿಲ್ಲ ಆಸ್ತಿ, ಇಷ್ಟು ಆಸ್ತಿ ಐತಿ, ಇವರಿಗೆ ದಾನ ಧರ್ಮ ಮಾಡ್ಬೇಕು ಅನ್ನೋದು ಯಾಕೆ ಬರುವಂತು? ಅದಕ್ಕೆ ನಾನ ಹೋಗ್ಬೇಕು ಅಂತ ದೇವರ ಏನಾದ ಅಂತಂದ್ರೆ ಜಂಗಮನಾಗಿ ಅವ್ರ ಮನೆ ಮುಂದೆ ಬಂದವನ ಏನ್ ಮಾಡಲ್ಲ, ಅವ್ರ ಮನೆ ಮುಂದಿತ್ತು ಭಿಕ್ಷಾಂದೇಹಿ ಅಂತ. ಯಾರ ಮನೆ ಮುಂದ? ಭಿಕ್ಷುಕರ ಮನೆ. ಆ ಭಿಕ್ಷುಕ ಜಂಗಮ ಬಂದು ಆ ಜಿಪುಣನ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ. ಯಾವಾಗ ಭಿಕ್ಷಾಂದೇಹಿ ಅಂದ, ಅವ ಅಡಿಗೆ ಚಿಪ್ಕೊಂಡು ಕುಂತಿದ್ದ ಜಿಪುಣ. ಆ ಬಾಯಾಗ ಅಡಿಕೆತ್ತು, ಹೀಗೆ ನೋಡಿದ ಅವನ. ಏನ ಅಂದ? ಭಿಕ್ಷಾಂದೇಹಿ. ಬೋರ್ಡ್ ಇಲ್ಲ, ನಮ್ಮ ಮನೆ ಒಂದು ಬೋರ್ಡ್ ಹಾಕಿ ನೋಡಲ್ಲ. ಏನಂತ? ತತದನ ಅಂದ್ರೆ ತಾತ ಮುತ್ತಾತನ ಕಾಲದಿಂದಲೂ ದಾನ ಧರ್ಮ ಅಂದ್ರೆ ಇಲ್ಲ, ಮಾಡಿಲ್ಲ, ಮಾಡಂಗಿಲ್ಲ, ಹೋಗು ಅಂದ. ಜಿಪುಣ ಒಳಗ್ ಕುಂತ. ಅವ ಒಂದ್ ಎದೆ ಮೇಲೆ ಹಾಕೊಂಡ್ ಬೋರ್ಡ್ ದೇವ್ರು. ಇಲ್ಲೊಂದು ಬೋರ್ಡ್ ಐತೆ ನೋಡಂತ. ಅದು ತದನ ಐತಿ. ಇದೇನ್ ತದನ? ನಮ್ಮಂಗೈತಲ್ಲ. ನಿಮ್ಮಂಗೈತೆ, ಅರ್ಥ ಬೇರೆ ಅಂದವ. ಈ ತದನಕ್ಕೆ ಅರ್ಥ ಏನಂತಂದ್ರ, ತಾತ ಮುತ್ತಾತನ ಕಾಲದಿಂದಲೂ ನಾವು ಯಾರ ಮನೆಗೆ ದಾನ ಧರ್ಮ ಕೇಳಾಕ್ ಬಂದ್ವಿ ಅಂದ್ರೆ ಹಂಗೆ ಹೋಗುದಿಲ್ಲ, ಕೊಡು, 1 ರೂಪಾಯಿ ಕೊಡು, ಹೋಗುದಿಲ್ಲ ಅಂತೀವಿ. ನಾವು ಕೊಡದಾವ, ನಾವು ಬಿಡದಾವ, ಏನ ಆತ್ ಬಿಡಪ್ಪ ಇದು. ನಿಂದ್ರ ಹಂಗೆ ನೆಡತ್ರ ನಿಂದ್ರ. ಮಧ್ಯಾಹ್ನ ಆತು, ಊಟ ಮಾಡಿದ. ಸಂಜೆ ಆತು, ಊಟ ಮಾಡಿದ. ಅವ ಬಂದವ ಹಾಗ ಕುಂತು ನಿಂತಿದ್ದ. ಅವ್ರ ಮನೆ ಮುಂದೆ ಬಾಯಿ ಮುಗಿಸ್ಕೊಂಡು ಮಾರಿ ಮುಗಿಸ್ಕೊಂಡು ಒಂದು ನೀರು ಕೊಡಲಿಲ್ಲ, ಒಂದು ತೂಣಲಿಲ್ಲ, 1 ರೂಪಾಯಿ ಕೊಡಾಕ ದಾನ ಧರ್ಮ ಮಾಡಿ. ರಾತ್ರಿ ಆತು, ಊಟ ಮಾಡಿ ಬಂದ. ನೀ ಎಷ್ಟೊತ್ತು ಮತ್ತೆ ನಿಂತರು ಕೊಡಂಗಿಲ್ಲ, ಕದ ಹಾಕಿ ಹೋಗಿ ಕೊಡೋದು. ನೀ ಹೋದ್ರು ಮಕ್ಕೋ, ನಾ ಇಲ್ಲ ನಿಂತ ಕೊಡ್ಕೊಂಡು ಹೋಗುದಿಲ್ಲ ಅಂತವ. ಮಾತಾಡ ಹಂಗಾರ ನೀನ್ ಹಣೆ ಬರ್ಬೋದು, ನೀನ್ ಸಿಂಪಲ್ ಅಂತೇಳಿ ಕದ ಹಾಕಿ ಮಕ್ಕೊಂಬಿಟ್ಟಾವ. ಯಾರು? ಶ್ರೀಮಂತ ಜಿಪುಣ ಮಲ್ಕೊಂಡ. ಯಾವಾಗ ಮಕ್ಕೊಂಡ, ಇವ ಹೊರಗ ನಿಂತಿವ. ಸ್ವಾಮಿ ಬೆಳಕ್ ಹರಿತು. ಅವ ಏನ್ ಅನ್ಕೊಂಡ, ಎದ್ದು ಹೋಗಿರ್ತಾನಲ್ಲ, ಅವೇಲಿರ್ತಾನ, ರಾತ್ರಿನ ಹೋಗಿರ್ತಾನ ಅಂತ ಬಂದು ಕದ ತೆಗದ. ಅವ ಅಲ್ಲೇ ನಿಂತಿದ್ದ. ಇಲ್ಲೇ ನಿಂತ ಅವ ಇಲ್ಲೇ ನಿಂತಿದ್ದ. ಏನ್ ಹೇಳಿ ಕಳಿಸ್ಬೇಕು? ಅವ ವಿಚಾರ ಮಾಡಿದ, ನಾನು ನಮ್ಮ ಅಪ್ಪಗ ಮಾತು ಕೊಟ್ಬಿಟ್ಟಿದ್ದೆ, ಒಬ್ಬರಿಗೂ 1 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿ. ಇವೇನ್ ಬಿಡಕ್ ಕಾಣವಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಪ ನಿನಗೆ ಕೊಡ್ಬೇಕಂತ ಮನಸ್ಸು ಬಂದೈತೆ ನನಗೆ ಕರೆ. ಆದ್ರೆ ನನ್ನ ಕೈ ಖಾಲಿ ಇಲ್ಲ, ಕೆಲಸನೇ ಇಲ್ಲ, ಅವ್ರ ಕೈ ಖಾಲಿ ಇಲ್ಲ, ನನ್ನ ಕೈ ಖಾಲಿ ಇಲ್ಲ. 6 ತಿಂಗಳು ಬಿಟ್ಟು ಬಾ,
ಎಷ್ಟು ರೂಪಾಯಿ ಕೊಡಕ? ಎಷ್ಟು? 1 ರೂಪಾಯಿ ಕೊಡಕ. 1 ರೂಪಾಯಿ ಕೊಡಕ 6 ತಿಂಗಳು ಬಿಟ್ಟು ಬಾ ನೀನು, ಕೊಡ್ತೀನಿ ನಾನು. ಹೌದಾ? ಕೊಡ್ತೀಯ? ಹಾ ಕೊಡ್ತೀನಿ. ಆಕಳ ಅಂತ ಹೇಳಿ ಆ ಜಮಾನ್ ಮೂರ್ತಿ ಇವ್ ಏನ್ ಅನ್ಕೊಂಡ, ನನ್ನಂತ ಸಾವಿರಾರು ಲಕ್ಷಾಂತರ ಮನಿ ಏನ್ ನಮ್ಮ ಮನೆ ಹುಡುಕ್ಬೇಕು ಅಂತ ಹೊಳ್ಳಿ ಹೇಳಿ ಕಳಿಸ್ಬಿಟ್ಟಿನಿ. ಒಟ್ಟು ಹೆಂಗೋ ಬಚಾವ್ ಆಗ್ಬೇಕಾಗಿತ್ತು, ಬಚಾವ್ ಆಗಿಬಿಟ್ಟು ಹೋದಪ್ಪ ಅಂತ ಸಾಕ ಸುಮ್ಕುಂತ. ಇವ ಮರ್ತು ಬಿಟ್ಟ. ಅವ ಬಂದು ದೇವ್ರು 6 ತಿಂಗಳಾತು ಬರೋಬ್ಬರಿ. 6 ತಿಂಗಳಾತು ಬರೋಬ್ಬರಿ. 6 ತಿಂಗಳಿಗೆ ಇವ ಬಂದ. ಇಲ್ಲೇ ಹಿಂಗ್ ದಾರಿ ಐತಲ್ಲ ಹಿಂಗ ಏಕ ನಡ್ಕೊಂತ ಬಂದ. ಅವ ತನ್ನ ಮನ್ಯಾಗ ಅಡಿಗೆ ಕಟ್ಟಿದ್ನಲ್ಲ ಚೀಪ್ ಅಂತ ಕೂತಿದ್ದ. ಚೀಪ್ ಅಂತ ಕೂತಿದ್ದ. ನೋಡಿದ ಅವನು, ಇಲ್ಲೇ ನೋಡಿನಲ್ಲಿ ಇವನ್ನ ತರಿಸ್ತಾವ ಯಾರಿಗೆ ಚಿಕ್ಕಳು ತಡ್ಕೊಂಡು ನೆನಪ. 6 ತಿಂಗಳು ಬಿಟ್ಟು ಬಂದಿದ್ರು. ಇವನೇ ಬಂದ. ಏನ್ ಮಾಡ ಇವ ಬಿಡಕ್ ಕಾಣಂಗಿಲ್ಲ. 6 ತಿಂಗಳು ಬಿಟ್ಟು ಬಂದ್ರು ಬಂದಾನಂತ ಇವೇನ್ ಇಸ್ಕೊಂಡು ಹೋಗ್ಬೇಕಂತ ತಯಾರಾಗ್ಯಾನ. ಅದಕ್ಕೆ ಇಲ್ಲಿ ಮುಗಿಸೇ ಬಿಡ್ಬೇಕಿದ್ರೆ ನಂದವ್ನ ಏನ್ ಮಾಡ್ಬಿಟ್ಟು ಒಳಗೆ ಹೇಳ್ತಿದ್ದೇನ ಬಾಯಿ ಯಾಕ್ರಿ ಅಲ್ಲಿ ಬರ್ತಾನಲ್ಲ ವೈನಾರು ಕಾಣ್ತಾನ. ಅವಾಗ 1 ರೂಪಾಯಿ ಕೊಡ್ಬೇಕಂತ, ಅದಕ್ಕೆ ಕೊಡಬಾರ್ದು ಅಂತ ನಿರ್ಧಾರ ಮಾಡೀನಿ ಅಂತ ಆಕೆಂದು. ಹಾಗ್ಯಾಕ್ರಿ ಸ್ವಾಮಿಗಳು 1 ರೂಪಾಯಿ ಕೊಡಾಕತ್ತಾರೆ, ಕೊಡ್ಬಾರ್ದು ಕೊಟ್ಕೊಡ್ರಿ, ಜಗ್ ಐತೆ ಆಸ್ತಿ, ಹಾಗ್ಯಾಕೆ ಮಾಡಿದ್ರಿ ಕೊಡ್ರಿ. ಗಂಡ ನಾನು ಆಗಿಲ್ಲ ಅಂತ ನೀನ ಅಂದ. ನಾ ಹೇಳ್ದೆ ಕೇಳ. ಹೇಳ್ರಿ. ಅವ ಬಂದು ಕೇಳ್ತಾನಲ್ಲ, ಅವ್ ಕೊಡ್ಬಾರ್ದೀನಿ. ಅದಕ್ಕೆ ನಾ ಏನ್ ಮಾಡ್ತೀನಿ, ನಾನು ಸತ್ತಂಗ್ ಮಾಡ್ತೀನಿ ಅಂತ. ಯಾರು? ಸ್ವಾಮಿ. ನಾ ಸತ್ತಂಗ್ ಮಾಡ್ತೀನಿ, ನೀನು ಅತ್ತಂಗ್ ಮಾಡು. ಆಯ್ಕೆ ಅಂದು ನಿನ್ನ ಪಕ್ಕ ಬಿಡಿಲಿ. 1 ರೂಪಾಯಿ ಕೊಡಕ್ ಸತ್ತಂಗ್ ಮಾಡ್ತೀಯ? ನಾ ಹೇಳಕ್ ಮಾಡಲ್ಲ. ಆ ತಾಳ ಕುಂದ್ರ ಅಂದ್ಲಕ್ಕಿ. ಎದಕ್ಕ? ಬಾಡಿಗೆ ಬಡಿತೀನಿ ನಾನು ಊಟಕ್ಕೆ ಅಂತ ಕುಂತಾವ. ಅದಕ್ಕೆ ಹಿಂಗೆಟ್ಲಿ ಏನು ಕಟ್ಟಿಗೆ ಅಂತ ಶಿಪಾಯಿ ಕಟ್ಟಿಗೆ ಹೀಗಿಟ್ಲು ಕುಂದಿಸಿದ್ದ ಅದನ್ನ ಕುಂತ. ಅವ ಬಂದವನ ಭಿಕ್ಷಾಂತಿ ಅಂತ ಸ್ವಾಮಿ ಬಂದವರು ಹಿಂಗೆ ಕುಂತಿತ್ತಲ್ಲ. ಹೀಗ ಕುಂತಿತ್ತಿದು. ಆ ಹೆಣ್ಮಗಳು ಮುಂದೆ ಕುಂತಿದ್ಲಲ್ಲ, ಆಕಿ ಗಳಾಗ ಬರೋಗಲ್ಲ ಬಿಡವ. ಇವ ಅಂದ ಅಳು 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 ಹಿಂದಿನ ಅಳಕ್ ಬರಗಲ್ಲ ಗತ್ತಿ. ಈಗ ಅಂದಲ್ಲ ಹಿಂಗ ಅಳು, ಈಗ ಮಾಡಿದ್ರೆ ಹಿಂಗ ಮಾತಾಡು. ಯಾಗಡ್ಬೇಕಿದ್ರು ಒಳ್ಳೆಯವ್ರು ಇದಕ್ಕೆ ಕುಂತಿದ್ದ. ಹಾಗೆ ಅಜಾರ ಇಲ್ಲ ಏನಿಲ್ಲ ಇಲ್ಲ ಯಾವಾದಿಲ್ಲ ಇಲ್ಲ ಇಲ್ಲ ಇಲ್ಲಿ ಕುಂತೈತಲ್ಲ ಇಲ್ಲ ಮತ್ತೆ ನೀವು ಇಲ್ಲ ಏನಾಗ್ತದೆ ಎಪ್ಪ ನನಗೆ ಹೆಚ್ಚಿ ಮಾತಾಡಕ್ ಬರೋದಿಲ್ಲ. ಮೊದಲ ಸಂಗೀತ ನನಗ ಏನೇನು ಕೇಳೋಣಪ್ಪ ಅಲ್ವೇ ಚಲೋ ಇದ್ದಲ್ಲಿ ಏನದಾಗೈತಲ್ಲ ಯಪ್ಪ ಒಳಗೆ ಹೋಗಿದ್ದೀನ್ರಿ ಹೊರಗೆ ಕೂತ್ ಕೂತನೆ ಜಡ್ದೈತೆಪ್ಪ ಅಂದೋಳು. ಆಕಿಗೆ ಹೇಳಕ್ ಕೊಡುವುದು ಆ ಒಳಗೊಳ ಪ್ರಶ್ನೆ ಕೇಳಕತ್ತಾರ. ಆಕಿಗೆ ತ್ರಾಸ ಆಕಿಗೆ ಏನ್ ಮಾಡ್ಬೋದು. ಹೌದಾಯವ ಶಿವ ಆತ್ ಬಿಡೋದು ಹೋಗೈತಂದ್ರೆ ಹೋಗೈತ್ ಬಿಡೋದು. ಅತ್ತ ಹೊಳಿದವ ಬಂದು ದೇವ್ರದು ಇವಾಗ ಕುಂತಿದ್ದ ಹೊಟ್ಟ ಹೊಟ್ಟ ಅವ ಅತ್ತ ಹೊಳಿದವ ಮತ್ ಹೊಳ್ಳಿ ಇತ್ತ ಹೊಳಿದವ ಮನಿ ಕಡೆ ಹೊಂಟವ ಹೊಳ್ಳಿ ಹೊಳ್ಳಿ ಯವ್ವ ಅಂದ. ಇವ ಯಾಕೆಪ್ಪ ಅಂದಿಕ್ ಮತ್ತಿತ್ತ ಹೊಳೆದಲ್ಲಿ ಯಾಕ ಏನಿಲ್ಲವ ಮತ್ತ ಹೆಂಗೂ ಸತ್ತೈತಿ. ಮತ್ತು ಇಂಥ ಸಮಯದಾಗ ಸ್ವಾಮಿ ಹುಡುಕಾಡಲು ಸಿಗಂಗಿಲ್ಲವ. ಮತ್ತು ಅನಾಯಾಸ ನಿಮ್ಮ ಮನೆ ಊಟ ಬಂದು ಹುಟ್ಟಿವಿ. ಮತ್ತು ಅದನ್ನ ಮಣ್ಣಾಗ ಇಟ್ಟು ಹೊಕ್ಕಿ ನಾಳೆವ ಚಿಂತೆ ಮಾಡಬೇಡ ಅಂತೇಳಿ ಅಂದವನು ಫೋನ್ ತಗೊಂಡು ಸ್ವಾಮಿಗಳು ಇಡೀ ಊರು ತುಂಬ ಅನ್ನಲ್ಲ ಗೌಡ್ರು ಸತ್ತಾನಂತ ಇಡೀ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಇಡೀ ಊರು ತುಂಬ ಸುದ್ದಿ ಆಯ್ತು. ಎಲ್ಲಿ ಬೇಕಲ್ಲ ಬೇರೆ ಬೇರೆ ಊರಾಗ ಸುದ್ದಿ ಆಯ್ತು. ಹಾಗ ನಾ ಕೂಡು ನೀ ಕೂಡು ಅವ್ರು ಕೂಡು ಇವ್ರು ಕೂಡು ಇಡೀ ಊರು ಮಂದೆ ಅವ್ರ ಮನೆ ಬಂದು ರಾಜಪುರದ ಮನೆ ಬಂದು ಸೇರಿಬಿಡ್ತು. ಯಾರ್ಯಾರೋ ಪೆಂಡರ್ ಹಾಕಿದ್ರು, ಉಪ್ಪಿಟ್ಟು ಮಾಡಾಕತ್ತಿದ್ರು, ಚಾ ಮಾಡಾಕ
ಕೊಡಾಕತ್ತಿದ್ರು 2 ಲಕ್ಷ ರೂಪಾಯಿ ಹೋಗ್ತು. ಕುಂತಿತ್ತು ಹೆಂಗ ಏನ್ತಿ ಕುಂತ ಮುಗೀತವ ನಮ್ಮದು ಯಾವ ಮುಗಿಸಿದ್ದವ ಯಾವ ಏನ್ತಿ ಏನು ಮಾಡ್ಬೇಕು ಯಾಕೆ 2 ಲಕ್ಷ ಹೋಗ್ಯಾವ ಇವ್ ಕುಂತೈತಿ ಈಗ ಅದ್ರ ಮುಂದಿನ ಹೇಳತ್ಲಿ ಯಾರು ಅವ ಅಜ್ಜ ಆಕಿನಿಂದ ನಿಂತಾನ ಏನ್ ಮಾಡಿಲ್ಲ ಅವ 2 ಲಕ್ಷ ಹೋಗ್ಯಾವ ಕೊಡ್ತೇವ 1 ರೂಪಾಯಿ ಮನೆ ಮಾಡಿದ ಅವಾಗ ಕುಂತಿತ್ತಲ್ಲ ಯಾರಲ್ಲ ಇನ್ನ 2 ಕೊಡೋದಿರ ಅಂತ ಅನಾಹುತದಲ್ಲಿ ಆತಾತು ಇದು ಸತ್ತೈತಾಗರ ತೊಗೊಂಬರ್ಲಿ ಅದನ್ನ ಅಂದ. ಏನು ಹೆಣವ ಇದು ವಿಮಾನ ಅಂತೀರೇನು ತೊಗೊಂಬರ್ಲಿ ಅದ್ರ ವಿಮಾನ ಅಂದ. ಮನೆ ಮುಂದೆ ತಂದಿಟ್ಟು ಅದನ್ನ ಎತ್ಕೊಂಬರ್ಲಿ ಅದನ್ನ ಹೆಣನ ಅಲ್ಲಿ ಕುಂತಿತ್ತಲ್ಲ ಅದು ಯಾಕಂದ್ರೆ ತಂದಾರ ಹೊರಗ ಏನ ಸುಮ್ಕೋದು ಹೇಗೆ ಸುಮ್ಕೋದು ಅಲ್ಲೇ ಇವನಿಗೆ ಸುಮ್ಕಿದ್ರು ಅಲ್ಲ ಅವ ಸ್ವಾಮಿ ಅಲ್ಲ ಬಂದೈತಿ ನಿಂದು ಗಾಡಿ ಯಾವ ಮಾಡ್ತೀನಿ ಡ್ರೈವರ್ ಇಲ್ಲ ನೀರ ಡೈರೆಕ್ಟ್ ಸೀದಾ ಯಾಗ ಐದು ಕೂತಿತ್ತ ಕೊಡೋಲ್ಲ ಹೋಗಲ್ಲ ನಾನು ಡೈರೆಕ್ಟ್ ಕೊಡೋದಿಲ್ಲ ಈ ಸಾಮಾನ್ಯ ತೊಗೊಂಬರ್ಲಿಂದ ಸಿಟ್ಟಿಗೆ ಮಾಡಿ ಸ್ವಲ್ಪ ಕೊಡುವಲ್ವ ಇವನು ಮಣ್ಣಾಗ ಇಡ್ಬೇಕಂತ ತಯಾರಾಗ್ಬಿಟ್ಟ. ತೊಗೊಂಬರ್ಲಿ ನಾನು ತೊಗೊಂಬಂದ್ರು ಹೊರಗೆ ಮನೆ ಹೊರಗೆ ತೊಗೊಂಬಂದ್ರು ಅಭಿಮಾನ ತಂದಿಟ್ರು ಅವನು 4 ಮಂದಿ ಬಂದು ಎತ್ತಿದ್ರು ನೋಡ್ರಿ ಏನ್ ಮಾಡಿ ಯಾವ ಏನೈತಿ ಐತಿ ಇವಾಗ ಕುಂತಿತ್ತಲ್ಲ ಸುಮ್ಮ ಹೇಳಿ ಅಂದ್ರೆ ತಂಗಿ ಹೋಗ 1 ರೂಪಾಯಿ ಹೋಗತ್ತಲ್ಲ ಅಲ್ರಿ 3-4 ಲಕ್ಷ ರೂಪಾಯಿ ಕಳ್ಕೊಂಡ 1 ರೂಪಾಯಿ ಬಡ್ದಾಡಕತ್ತಾರ ಹಾಗೆ ಐತೆ ಮಂದಿ ಮಾತಾಡ್ತಿರ್ತಾರ ನೋಡು ಅಯ್ಯ ಗಂಡಲ್ ಕಳ್ಕೊಂಡ ದುಃಖದಾಗ ಮಾತಾಡ್ತಿದ್ದಾಗ ಏನಿಲ್ಲ ಬಿಡು ಚಿಂತೆ ಮಾಡಬೇಡ ತೊಗೊಂಡು ನಡ್ರಿ ಅದನ್ನು ತೊಗೊಂಡ್ಬಂದು ಆಯ್ ಮಾಡೋ ಹಿಂದಾಗ ಕರ್ಕೊಂಬಂದು ಅಳ್ಕೊಂತ ಏನೇನು ಬಡ್ಕೊಂತ ಮಗ್ಲ ಬರ್ತಿದ್ ಬ್ಲ್ಯಾಕ್ ಆಗ ಅಲ್ಲೇ ಮಗ್ಲ ಅವಾಗ ಕುಂತಿದ್ದ ಈಗ ಸುಮ್ಮ ದೂರ ಅಷ್ಟ ಅಲ್ಲೇ ಕುಂತಲ್ಲ ಅವ ಇವಂಗೆಲ್ಲ ಚಂದ ನಡೆದಿದ್ರು ಬಾಂಗ್ಲೇಸ್ ಹೋಗ್ಲಿ ಏನು ಮಾಡ್ತೀವಿ ತೊಗೊಂಬಂದ್ರು ಅವ್ರ ಎಲ್ಲಿಗೆ ಸುಡುಗಾಡಿಯಾಗ ಕುಳಿ ತೆಗೆದಿರ್ತಾರಲ್ಲ ಕುಳಿ ಮ್ಯಾಗ ತಂದಿಟ್ರು ಎಲ್ಲರೂ ಬಂದು ಸೇರಿದ್ರು. ಇವ ಸ್ವಾಮಿ ಬಂದು ನಿಂತ ಏನು ಮಾಡಿ ಇದೆ ದಶಕ್ಕಂತ ಅಲ್ಲೇ ಬಂದಿರ್ತಾಳೆ ಅಲ್ಲ ಈಗ ಕಾಂಡ ಸುಡುಗಾಡ ತಂದವ್ರಿಗೆ ನ್ಯಾಯ ಇದು ಕುಡಿ ಮನೆ ಅಲ್ಲ ಇದು ಕುಡಿ ಇಡ್ತಾರ ಒಳಗ ಅವ ಮನೆ ಅವ ಬರೋಬ್ಬರಿ ಮನೆಗೆ ಯಾಕೆ ಕುಂದಿರ್ತಾರ ಅವ ಹಾಕ್ಬಿಡ್ತಾರ ಅವ ದೊಡ್ಡ ರಾಜ್ಯಮಾದ ಕುಂದ್ಬಿಟ್ಟಾರ ಅಲ್ಲ ಇದು ಕುಡಿ ಅಂತಾಳಕ್ಕೆ ಬರ್ತೇನೆ ಅಂತ ಅವ ಸ್ವಾಮಿ ನಿಂತಿದ್ದಲ್ಲ ಅವ ಮುಗದತ್ ನಾವು ಹಾಗಾಗಿ ನೀ ಏನ್ ಹೇಳಿದ್ರು ಕೃಪೆಗೆ ನಾವು ಮುಗದತ್ತ ಮಣ್ಣಾಗಿಟ್ಟ ಹೋಗಿ ನೋಡ ನಾವು ಅಯ್ಯಪ್ಪ ಅದರ ಮಾಡ್ರಿ ಸರಿ ಮಾಡಿ ಅಂತ ಯಾಕಪ್ಪ ಕೊಡ್ತೀಯ ಸುಡುಗಾಡಿ ಕುಳಿ ಮ್ಯಾಗಿಟ್ಟವ್ರಿ ಯಾಕೆ ಕೊಡೋದ್ರು ಬಿಟ್ಬಿಡ್ತೀನಿ ನೀನು ಕುಂತಿದ್ದಲ್ಲ ಕುಡಿಯಾಗಿಟ್ಟು ಕೊಡೋದು ಇದು ಸಾಮಾನ್ಯ ಅಲ್ಲ ಬಿಡ್ಲಿ ಇವ ಹಾಗಾದ್ರೆ ಆತು ತೊಗೊಂಡ್ರೆ ಸಿಟ್ಕೊಂಡ್ಬಿಡ್ತಾವ ಸ್ವಾಮಿಗೆ ಕೊಡೋದಂತ ತೊಗೊಂಡ್ರಲ್ಲ ಅದು ಒಳಗೆ ಅವ್ನು ತೊಗೊಂಡು ಸೀದಾ ಒಳಗೆ ಕುಣಿಯಾಗಿ ತೊಗೊಂಡ್ಬಂದ್ರು. ಯಾವಾಗ ಕುಣಿಯಾಗಿ ತೊಗೊಂಡು ಹೊಂಟ್ರು ಏನು ಮಾಡು ಎದೆ ಬಡ್ಕೊಂಡು ಎದೆ ಜರ್ಕೊಂಡು ಹೇಳಕತ್ತಿದ್ದ ಅಯ್ಯ ಅಜ್ಜಾರ ಐತೆ ತಡ್ರಿ ಐತೆ ಆ ಹೆಣ್ಮಗಳ ದೂರ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಸಿಟ್ಟು ಬಂದ್ಬಿಟ್ಟಿರ್ತಾವ 1 ರೂಪಾಯಿ ಕೊಡ್ಲಾರ್ಸಂಗ್ ಒಂದು ಕರ್ಕೊಂಡು ಹೋಗ್ಬಿಟ್ಟಿರ್ತಾಗ ನೋಡ್ಬೇಕು ಇವು ಯಾರ ಸತ್ತರ್ ಮುಂದೆ ಹೊಡ್ತಿರ್ತಾರ ಅದು ಸತ್ತಿರ್ತೈತೆ ಅದ್ರ ಮುಂದೆ ಕುಂತ ನನ್ನ ಯಾರಿಗೆ ಬಿಟ್ಟು ಅದೇ ಬಿಟ್ಟ ಅಂತ ಅದು ಹೋಗಿರ್ತೈತಿ ಆ ಹೋದದ್ರ ಮುಂದೆ ಅದನ್ನ ಜಗ್ಗ್ಯಾಡಿ ತಿಂಗ್ಯಾಡಿ ಅದು ಕಳ್ತಿರ್ತಾರ
ನೀವು ಹೋಗಿ ನನಗಲ್ಲ ನಾನು ಯಾರು ಬಿಟ್ಟು ಹೋಗಿ ಅಂತಿರ್ತಾರ ಅದಕ್ಕೆ ಸೊತ್ತು ಅದಕ್ಕೂ ಸಮಾಧಾನ ಇಲ್ಲ ಅದಕ್ಕೆ ಸೊತ್ತು ಬಿಡುದಿಲ್ಲ ಅಂತ ನಮ್ಮ ಜನ ಅಲ್ಲಿ ತಗೊಂಬಂದ್ರೆ ಕೆಳಗದನ ಕುಣಿಯಾಗ ಆ ಕುಣಿಯೊಳಗೆ ಒಂದು ಗುಣೆ ಮಾಡಿರ್ತಾರೆ ನೋಡಿ ಗುಣೆ ಒಳಗೆ ಇಡಾಕ ಆ ಗುಣೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಸಣ್ಣ ತೆಗೆದುಬಿಟ್ಟಿದ್ರು ಒಂದು ತಟ್ಟಕ್ಕೆ ಗುಣೆ ಸಣ್ಣದಾಗಿತ್ತು ಅವ ದೊಡ್ಡ ಆಳದ ಮನುಷ್ಯ ಮೊದಲು ದೊಡ್ಡ ಆಳದಪ್ಪ ಮನುಷ್ಯ ಅದು ಗುಣೆ ಸಣ್ಣದಾಗ್ಬಿಟ್ಟಿತ್ತು ಇವ್ರು ಕೆಳಗೆ ಇಳಿದಾರ ಅಂದ್ರು ಅಲ್ರಿ ಇದು ಗುಣೆ ಸಣ್ಣದೈತಿ ಏನ್ ಮಾಡ್ಬೇಕ್ರಿ ಗುಣೆ ಸಣ್ಣದೈತೆ ನೀವು ಬರ್ಲಿ ಅಂತ ಸಿಟ್ಕೊಂಡ್ಬಿಟ್ಟಿರ್ತಾವ ಅದನ್ನ ಅಲ್ಲೇ ಹೇಳ್ರಿ ನೀವು ಬರ್ರಿ ಮೇಲೆ ಒಂದಿಬ್ರು ಗಟ್ಟುಳ ಹಿಡಿದ್ರಿ ಕೆಳಗೆ ಒಂದಿಬ್ರು ಗಟ್ಟುಳ ಕೆಳಗೆ ಇಳಿದ್ರು ಅದರ ಮತ್ತೆ ಏನ್ ಮಾಡ್ಬೇಕ್ರಿ ಏನಿಲ್ಲ ಜಾಡ್ಸಿ ಒತ್ತು ಗೋಣ್ ಮುರಿದು ಒಳಗೆ ಲಾಡ್ರ ಕಳಿಸಿ ತುರುಕಿ ಬಿಡ್ರಿಲ್ಲ ಅದನ್ನ ಮಾಡ್ದಾಗ ಆಟ ಮಾಡ್ತೀವಿ ಬಿಡ್ರಿ ಸರ್ ಅಂದ್ರೆ ಗಟ್ಟುಳ ಹಿಡಿದು ಇಬ್ರು ಹಿಡ್ತಾ ಹಿಡಿದು ಮನಕಾಲಿಗೆ ಜಾಡ್ಸಿ ಒತ್ತು ಗೋಣ್ ಹೀಗೆ ಲಾಡ್ರ ಕಲಿಸಿ ಹೀಗೆ ತಿರುಗಿ ಹಿಂಗೆ ಇಟ್ಬಿಟ್ಟು ಒಳಗೆ ಹೀಗಾಗ್ಬಿಡ್ತು ಗೋಣ್ ಒಳಗೆ ಎಲ್ಲಿ ಕುಣಿಯಾಗ ಒಳಗೆ ಮಾಡ್ದಾಗ ಹೀಗೆ ಕುಂತಲ್ಲ ಆಚೆ ಕೇಳಿದ ಕೊಡ್ತೀಯ ₹1 ಈಗ ಕುಣಿಯಾಗ ಇಟ್ಟಾಗ ಒಳಗೆ ಮತ್ತೆ ಹೇಗೆ ಮಾಡ್ತೀವಿ ಹ್ಞೂ ಅಂದ್ರೆ ಮಣ್ಣು ಹಾಕ್ತಾರೆ ಹೊಸರು ನೋಡಿ ಹೇಗೆ ಮಾಡ್ತೀವಿ ಕೊಡ್ತೀಯ ₹1 ಇದು ಹೀಗಾಗಿತ್ತಲ್ಲ ಇದು ಹೀಗಾದ್ರೂ ಕೊಡಲ್ಲ ಸಣ್ಣಾಗಿ ಕೊಡೋದ್ರು ಕೊಡೋಲ್ಲ ಅಂತೀವ ಮುಗದಕ್ಕೆ ಬಿಡಲ್ಲ ಇದ್ರ ನಮ್ಮ ಆತ್ ನೋಡ್ರಪ್ಪ ಇದು ಹೋಗೈತಿ ಮುಗದೈತಿ ಇದೊಂದು ಪುಣ್ಯದ ಕೆಲಸ ಯಾವುದು ಮಣ್ಣು ಹಾಕೋದು ಅದ್ರಾಗ ಮಂದಿ ಮುಂದ ಮಣ್ಣು ಹಾಕದ ಎಲ್ಲರೂ ಹಾಕಿ ಎಲ್ಲರಿಗೂ ಪುಣ್ಯ ಬರುತ್ತೆ ಅಂತೇಳಿ 3 ಬಗಸ್ಯವ ಸ್ವಾಮಿ ಹಾಕಿ ಹಿಂದಕ್ಕೆ ಸರಿದು ಬಿಟ್ಟ ಕೂಡಿದ ಮಂದಿ ನಾ ಹಾಕಿ ನೀ ಹಾಕಿ ನಂದು ಮುಟ್ಲವ ಯಾವಾಗ ಮಣ್ಣು ಹಾಕತ್ತಿದ್ರು ಶುರುವಾಕತ್ತಿದ್ರು ನೋಡ್ರಿ ಆ ಧೂಳ ಗಾಳಿ ಆಡ್ಲಾರ್ದಂಗಾಗಿ ಉಸಿರು ಗಟ್ಟಿದಂಗಾಗಿ ಅವಂಗ ತ್ರಾಸ ಆಗತ್ತೆ ಉಸಿರಾಡಕ್ಕೆ ಯಾವಾಗ ತ್ರಾಸ ಆಗತ್ತು ಅವಾಗ ಅನ್ಕೊಂಡ ವಿಶ್ವ ನನ್ನ ಮನೆ ಅಲ್ಲಿ ಆದ್ ನನ್ನ ಹೆಂಡ್ರ ಮಕ್ಕಳು ಅಲ್ಲಿ ಆದ್ ನಾನು ಕೂರ್ಸಿಟ್ರು ಟ್ರೆಜರಿ ಆಗೋದು ಬಂಗಾರ ಅಲ್ಲಿ ಆದ್ ಬೆಳ್ಳಿ ಅಲ್ಲಿ ಆದ್ ಹೊಲ ಅಲ್ಲಿ ಉಳಿತು ಏನೈತಿ ಏನೂ ಇಲ್ಲ ಜೀವಂತ ಮಣ್ಣಾಗಿಟ್ಟ ಹೋಗ್ತಾನೆ ಸ್ವಾಮಿ ನನ್ನೇನು ಬಿಡೋಗಲ್ಲ ಬೇಡ ₹1 ಕೇಳಿದ್ದ ಕೊಟ್ಟಿದ್ರೆ ಏನ್ ಕಳಿಸ್ಬೇಕಿತ್ತು ಅಂತ ಅಂದವನ ಉಸಿರಾಡಕ್ ಆಗ್ಲಾರ್ದ ತ್ರಾಸ್ನಾಗ ಏನ್ ಮಾಡ್ಬಿಟ್ಟ ಇನ್ನು ಸತ್ತ ಹೊಕ್ಕಿನ ಹಿಂಗ ಕುಂತ್ರ ಅಂದವನ ಹಿಂಗ ಆಗಿತ್ತಲ್ಲ ದಡಕ್ಕನ ಎದ್ದು ಬಂದು ಅಂತ ನಿಂತ್ಬಿಟ್ಟು ನೋಡಿ ಎಲ್ಲಿ ಕುಣಿಯಾಗ ಎದ್ದು ನಿಂತ್ಬಿಟ್ಟಿ ಅಲ್ರಿ ಮಣ್ಣು ಹಾಕಕ್ ಹೋದ್ರು ನಿಂದಿರ್ತಾರ ಅಲ್ಲಿ ಕುಣಿಯಾಗ ಎದ್ದು ನಿಂತ್ರಿ ಹೇಳ ಈಗ ಸತ್ತೈತಿ ಈಗ ಮಧ್ಯವಾಗಿತ್ತಲ್ಲ ಇವತ್ತು ಯಾರ್ಯಾರು ತುಳ್ಕೊಂತ ಬೆಳ್ಕೊಂತ ಯಾವಾಗ ಹೋದ್ರ ಅವ ಮ್ಯಾಲ ಓಡಿ ಬಂದವನ ಅವ ಸ್ವಾಮಿಗಳ ಪಾದಕ್ಕೆ ಬಿದ್ದು ಚರ್ಮಾಮೂರ್ತಿ ಕಾಳು ಹೇಳ್ಕೊಂಡಂತಾನೆಯಪ್ಪ ನನ್ನ ಜೀವನದೊಳಗ ಒಳ್ಳೆ ಅರಿವಿಗೆ ನನ್ನ ತಂದೆಯಪ್ಪ ಯಾವತ್ತು ಜೀವನದೊಳಗ ದಾನ ಧರ್ಮ ಕೊಡಬಾರದು ಅಂತ ಅನ್ಕೊಂಡಿದ್ಯಾ ಈಗ ಸಾಯೋ ತನಕ ಕೊಡ್ತೀನೋ ನನ್ನ ಇಡೀ ಆಸ್ತಿ ಬೇಕಾದ್ರೆ ನಿನಗ ಬರ್ಕೊಡ್ತೀನಿ ತಗೊಂಡ್ಬಿಡಿಯಪ್ಪ ನನ್ನ ಕೈ ಬಿಡು ಅಂತ ಹೇಳಿ ಕಾಳು ಹೋಗೋದಂತ ಚರ್ಮಾಮೂರ್ತಿ ದಾನ ಧರ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥ ಮಾತನ್ನ ಹೇಳ್ತಾರೆ.